ಈ ಒಂದು ವಿಡಿಯೋದಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆದಂತಹ ಇದೇ 2026ರ ಜುಲೈ 23ರಂದು ನಡೆಯಲಿರುವಂತಹ ಕಾಮನ್ವೆಲ್ತ್ ಕ್ರೀಡಾಕೂಟದ ಬಗ್ಗೆ ಪೂರ್ತಿಯಾದಂತಹ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಕಾಮನ್ವೆಲ್ತ್ ಕ್ರೀಡಾಕೂಟವು ಒಲಿಂಪಿಕ್ಸ್ ಮತ್ತು ಏಷ್ಯನ್ ಗೇಮ್ಸ್ ನಂತಹ ವಿಶ್ವದ 3ನೇ ಅತಿ ದೊಡ್ಡ ಬಹು ಕ್ರೀಡಾ ಸ್ಪರ್ಧೆಯಾಗಿ ಗುರುತಿಸಿಕೊಂಡಿದೆ. ಇದು ಕೇವಲ ಪದಕಗಳಿಗೋಸ್ಕರ ನಡೆಯುವಂತಹ ಸ್ಪರ್ಧೆಯಲ್ಲ, ಆದ್ರೆ ವಿವಿಧ ಖಂಡಗಳ ದೇಶಗಳನ್ನ ಕ್ರೀಡೆಯ ಮೂಲಕ ಒಂದೇ ಸೂರಿನಡಿ ತರುವಂತಹ ವೇದಿಕೆಯು ಇದಾಗಿರುತ್ತದೆ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟವು ಇದೊಂದು 23ನೇ ಆವೃತ್ತಿಯಾಗಿರುತ್ತದೆ. ಇದು ಇದೇ ಒಂದು ಜುಲೈ 23ರಿಂದ ಆಗಸ್ಟ್ 2ರವರೆಗೆ ನಡೆಯಲಿದೆ. ಪ್ರಾರಂಭದಲ್ಲಿ ಆಸ್ಟ್ರೇಲಿಯಾದ ವಿಕ್ಟೋರಿಯಾದಲ್ಲಿ ಈ ಒಂದು ಕ್ರೀಡಾಕೂಟ ನಡೆಯಬೇಕಾಗಿತ್ತು, ಆದರೆ ಅದರ ಒಂದು ಬಜೆಟ್ ಸಮಸ್ಯೆಯಿಂದ ಆತಿಥ್ಯ ರದ್ದಾಗಿದೆ. ಹಾಗಾದ್ರೆ ಈ ಬಾರಿ ಸ್ಕಾಟ್ಲೆಂಡ್ ನ ಗ್ಲಾಸ್ಗೋ ನಗರವು ಈ ಒಂದು ಕ್ರೀಡಾಕೂಟದ ಆತಿಥ್ಯವನ್ನ ವಹಿಸ್ತಾ ಇದೆ. ಭಾರತ ಸೇರಿದಂತೆ 74 ರಾಷ್ಟ್ರಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಲಿವೆ. ಬಜೆಟ್ ಕೊರತೆಯಿಂದಾಗಿ ಕೇವಲ 10 ಕ್ರೀಡೆಗಳಿಗೆ ಸೀಮಿತಗೊಳಿಸಲಾಗಿದೆ. ಈ ಬಾರಿ ಭಾರತಕ್ಕೆ ಪದಕ ತಂದುಕೊಡುವಂತಹ ಬ್ಯಾಡ್ಮಿಂಟನ್, ಕ್ರಿಕೆಟ್, ಹಾಕಿ, ಸ್ಕ್ವಾಷ್, ಟೇಬಲ್ ಟೆನ್ನಿಸ್ ಮತ್ತು ಕುಸ್ತಿಗಳನ್ನ ಈ ಬಾರಿ ಈ ಕ್ರೀಡಾಕೂಟದಿಂದ ಕೈಬಿಡಲಾಗಿದೆ. ಪ್ರಮುಖ ಅಂಶಗಳು ಅಂತ ನಾವು ನೋಡೋದಾದ್ರೆ, ಆಸ್ಟ್ರೇಲಿಯಾ ಈ ಕ್ರೀಡಾಕೂಟದ ಆತಿಥ್ಯವನ್ನ ಅತಿ ಹೆಚ್ಚು ಸಲ ವಹಿಸಿದೆ. ಎಷ್ಟು ಬಾರಿ ಅಂತಂದಾಗ 5 ಬಾರಿ ವಹಿಸಿದೆ. ಭಾರತವು ಈ ಒಂದು ಕ್ರೀಡಾಕೂಟದಲ್ಲಿ ಎಷ್ಟು ಬಾರಿ ಭಾಗವಹಿಸಿಲ್ಲ ಅಂತ ಬಂದಾಗ 1934ರ ಲಂಡನ್ ಗೇಮ್ಸ್ ನಲ್ಲಿ ಅಂದ್ರೆ 2ನೇ ಆವೃತ್ತಿ ಇದ್ದಾಗ ಮೊದಲ ಬಾರಿ ಸ್ಪರ್ಧಿಸಿತು. ಆದ್ರೆ 1930, 1950, 1962, 1986ರ ಕ್ರೀಡಾಕೂಟಗಳಲ್ಲಿ ಭಾರತ ಪಾಲ್ಗೊಂಡಿರಲಿಲ್ಲ. 2018ರ ಗೋಲ್ಡ್ ಕೋಸ್ಟ್ ಕೂಟದ ಬಳಿಕ ಪುರುಷ ಮತ್ತು ಮಹಿಳೆಯರಿಗೆ ಸಮಾನ ಸಂಖ್ಯೆಯ ಪದಕ ಸ್ಪರ್ಧೆ ನಿಗದಿ ಮಾಡಲಾಗಿತ್ತು. ಪ್ಯಾರಾ ಕ್ರೀಡಾಪಟುಗಳು ದೇಶದ ಮುಖ್ಯ ತಂಡದ ಭಾಗವಾಗಿ ಸ್ಪರ್ಧಿಸುತ್ತಾರೆ. ಅವರು ಗೆಲ್ಲುವಂತಹ ಪದಕಗಳನ್ನ ದೇಶದ ಒಟ್ಟಾರೆ ಪದಕಗಳ ಪಟ್ಟಿಗೆ ಸೇರಿಸಲಾಗುತ್ತದೆ. ಹಾಗಾದ್ರೆ ಈ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟದ ಆತಿಥ್ಯವನ್ನು ಭಾರತ ಎಷ್ಟು ಬಾರಿ ವಹಿಸಿಕೊಂಡಿದೆ ಮತ್ತೆ ನೆಕ್ಸ್ಟ್ ಯಾವಾಗ ವಹಿಸಿಕೊಳ್ಳಲಿದೆ ಅಂತ ಹೇಳ್ಬಿಟ್ಟು ಈ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟದ ಸಿಂಪಲ್ ಹಿಸ್ಟರಿ ಬಗ್ಗೆ, ಹಾಗೆ ನಮ್ಮ ಭಾರತಕ್ಕೆ ಪದಕಗಳನ್ನು ತಂದುಕೊಂಡಂತಹ ಶ್ರೇಷ್ಠ ಕ್ರೀಡಾಪಟುಗಳ ಬಗ್ಗೆ ಅಂದ್ರೆ ಫ್ಲೈಯಿಂಗ್ ಸಿಖ್ ಮಿಲ್ಕಾ ಸಿಂಗ್ ಆಗಿರಬಹುದು, ಒಲಿಂಪಿಯನ್ ಆದಂತಹ ಜಾವ್ಲಿನ್ ಥ್ರೋನ ನೀರಜ್ ಚೋಪ್ರಾ, ಲಾಂಗ್ ಜಂಪ್ ಆಟಗಾರ ಮುರಳಿ ಶ್ರೀಶಂಕರ್, ವೇಟ್ ಲಿಫ್ಟಿಂಗ್ ಮೀರಾಬಾಯಿ ಚಾನು, ಬಾಕ್ಸಿಂಗ್ ನಲ್ಲಿ ಒಲಿಂಪಿಕ್ ಪದಕ ವಿಜೇತೆಯಾದಂತಹ ಲವ್ಲಿನಾ ಬಾರ್ಗೋಹಾಯ್, PV ಸಿಂಧು ಆಗಿರಬಹುದು, ಮತ್ತೆ ನಮ್ಮ ಕನ್ನಡಿಗರಾದಂತಹ ಪ್ರಕಾಶ್ ಪಡ್ಕೋಣೆ, ಇನ್ನೂ ಮುಂತಾದ ಹಲವಾರು ಮೋಸ್ಟ್ ಇಂಪಾರ್ಟೆಂಟ್ ಕ್ರೀಡಾಪಟುಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟದ ನೆಕ್ಸ್ಟ್ 24ನೇ ಆವೃತ್ತಿಯನ್ನು ನಮ್ಮ ಭಾರತವೇ ಆತಿಥ್ಯವನ್ನ ವಹಿಸ್ತಾ ಇದೆ. ಇನ್ನೂ ಹಲವಾರು ಮೋಸ್ಟ್ ಇಂಪಾರ್ಟೆಂಟ್ ವಿಷಯಗಳನ್ನ ನಾವು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.